ಕೋಲಾರ ತಾಲೂಕು ಸಾರ್ವಜನಿಕ ಅರ್ಜಿ ಸ್ವೀಕಾರ ಸಭೆ ಇಟ್ಟುಕೊಂಡಿದ್ದು, ಕರ್ನಾಟಕ ಲೋಕಾಯುಕ್ತ ಸಂಸ್ಥೆಯಿಂದ ಈ ದಿವಸ ಅರ್ಜಿಗಳನ್ನು ಸ್ವೀಕರಿಸಿದ್ದು, ಕಂದಾಯ ಇಲಾಖೆಗೆ ಸಂಬಂಧಪಟ್ಟಂಗೆ 10, ಶಿಕ್ಷಣ ಇಲಾಖೆಗೆ 3, ಬೆಸ್ಕಾಂ ಇಲಾಖೆಗೆ 1, ಪೊಲೀಸ್ ಇಲಾಖೆಗೆ 6, RDPR ಅಲ್ಲಿ 5, ಇತರೆ 1, ಒಟ್ಟು 26 ಅರ್ಜಿ ಬಂದಿರುತ್ತೆ. ಈ ಅರ್ಜಿನಲ್ಲಿ ಸಂಬಂಧಪಟ್ಟ ಇಲಾಖೆಗೆ ನಾವು ರವಾನಿಸ್ತೀವಿ. ಸಂಬಂಧಪಟ್ಟ ಅಧಿಕಾರಿಗಳು 15 ದಿವಸದಲ್ಲಿ ಸಂಬಂಧಪಟ್ಟ ಅರ್ಜಿಗಳ ವಿಚಾರಣೆ ಮಾಡಿ ನಮಗೆ ಮಾಹಿತಿ ನೀಡಿ, ಮತ್ತೆ ನಮ್ಮ DSP ಅವರು ಈಗಾಗಲೇ ಹೇಳಿದ್ದಾರೆ ಹಿಂಬರ ಕೊಡಿ ಅಂತ. ಹಿಂಬರ ಕೊಡ್ಬೇಕಾದ್ರೆ ಹಿಂಬರದಲ್ಲಿ ಸ್ಪಷ್ಟತೆ ಇರಲಿ. ಇಲ್ಲ ನಿಮ್ಮ ಯಾವ್ದಾದ್ರು ಹ್ಯಾಕ್ ಪ್ರಕಾರ ಅಥವಾ ಇದಿದ್ರೆ ಹಾಕಿ 81H ಪ್ರಕಾರ ನಮಗೆ ನೀಡಲು ಬರುವುದಿಲ್ಲ, ಅಥವಾ ಅವ್ರು ಏನೋ ಕೇಳಿರ್ತಾರೆ, ಸ್ಪಷ್ಟತೆ ಇಲ್ಲ ಅಂತ. ನೀವು ಕೇಳಿದ ಸ್ಪಷ್ಟತೆ ಇಲ್ಲ, ಇಸ್ವಿ ಅಂತ ಇರಲ್ಲ, ಸ್ಪಷ್ಟತೆ ಕೊಡಿ ಅಂತ ಅವ್ರಿಗೆ ಮತ್ತೆ ಹಿಂಬರ ಕೊಡಿ. ಆಮೇಲೆ ಬಂದು ಸಾರ್ವಜನಿಕರನ್ನ ಕೂರಿಸಿ ಸೌಜನ್ಯದಿಂದ ಮಾತಾಡಿಸಿ. ಈಗ ನಾವಿರೋದೇ ಸಾರ್ವಜನಿಕರಿಗೋಸ್ಕರ. ಬಂದವರಿಗೆ ನಾವು ಸೌಜನ್ಯದಿಂದ ಮಾತಾಡಿ ಅವ್ರದ್ದು ಏನು ಸಮಸ್ಯೆ ಇದೆ ಅದಕ್ಕೆ ಒಂದು ಪರಿಹಾರ ಕಂಡುಕೊಡ್ಬೇಕಾಗುತ್ತೆ. ಯಾರು ಸುಮ್ಮನೆ ನಮ್ಮ ಆಫೀಸ್ಗೆ ನಿಮ್ಮ ಆಫೀಸ್ಗೆ ಬರಲ್ಲ. ಅವ್ರಿಗೆ ತೊಂದರೆ ಇರೋದ್ರಿಂದ ಅವ್ರು ಬರ್ತಾರೆ. ಸಾಕಷ್ಟು ಕಂದಾಯ ಇಲಾಖೆದು ಜಾಸ್ತಿ ಇದೆ. ಅದೇನಾಗುತ್ತೋ ಅದು ವಿಚಾರಣೆ ಮಾಡಿ ಅವರಿಗೆ ಒಂದು ಪರಿಹಾರ ನೀಡಿ ಅಂತ ಹೇಳ್ತಿದ್ದೇನೆ. ಇಷ್ಟು ಹೇಳಿ ಇಲ್ಲಿಯವರೆಗೂ ನಮಗೆ ಸಹಕರಿಸಿದಂತ ಎಲ್ಲ ಸರ್ಕಾರಿ ಅಧಿಕಾರಿಗಳಿಗೆ ಕರ್ನಾಟಕ ಲೋಕಾಯುಕ್ತದಿಂದ ವಂದನೆಗಳನ್ನು ಸೂಚಿಸುತ್ತಾ ಈ ಸಭೆಯನ್ನು ಮುಕ್ತಾಯ ಮಾಡಿದೆ.